ಶಿರಹಟ್ಟಿ ತಾಲೂಕಿನ ದೇವಹಾಳ ಗ್ರಾಮದಲ್ಲಿ ಜರುಗಿದ ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿ ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರು ಶಿರಹಟ್ಟಿ ಮತಕ್ಷೇತ್ರ ಹಾಗೂ ದೇವಹಾಳ ಗ್ರಾಮಸ್ಥರು ಹಾಗೂ ಬೆಂಬಲಿಗರು ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಂಗಳವಾರ ರಾತ್ರಿ ಆರಂಭಿಸಿದರು. ಈ ಕುರಿತು ಮಾತನಾಡಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ. ನಾವು ನಿನ್ನೆಯಿಂದನೂ ಸಹಿತ ಬಹಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು FIR ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನೆ CPI ಅವರು ಏನು ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ನಮಗೆ ಒಂದು 10 ಗಂಟೆ 11 ಗಂಟೆವರೆಗೂ ಸ್ವಲ್ಪ ಸಮಯ ಕೊಡಿ, ನಾವು ಟೈಮ್ ತಗೊಂಡು ನಿಮಗೆ FIR ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆಗಿರೋಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಬೆಳಗ್ಗೆಯಿಂದ ಭಾಳಷ್ಟು ನಾವೆಲ್ಲರೂ ಸಹಿತ, ನಾನು ಮಧ್ಯಾಹ್ನ ಬಂದಾಗೂ ಸಹಿತ ಮೊನ್ನೆ CPI ಅವರಿಗೂ ಮತ್ತು DYSP ಅವರು ಸಹಿತ ಬರ್ತೀವಂತ ಹೇಳಿದರು. CPI ಅವರು ಬಂದು ಭೇಟಿ ಆದರು. ಇಲ್ಲ ಸರ್, DYSP ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಅಂದರು. ಆಲ್ಮೋಸ್ಟ್ 3 ತಾಸು ನಾವು ಐಬೇಗನ ವೇಟ್ ಮಾಡಿದ್ವಿ, ಬರ್ತಾರ ಮಾತಾಡೋಣ, ಏನಿದೆ ಇದ್ರ ಬಗ್ಗೆ, ಯಾರು ಇದಕ್ಕೆ ಕಾರಣರದಾರ ಅವರನ್ನು ನಾವು ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಅಂದರೆ ತೆಗಿಬೇಕಂತೇಳಿ ಹೇಳಿದ್ವಿ. ಆದರೂ ಸಹಿತ ಬರಲಾರ್ದಕ್ಕೆ ಇವತ್ತು ನಾವೊಬ್ಬ ಶಿರಹಟ್ಟಿ ಮತಕ್ಷೇತ್ರದ ಶಾಸಕನಾಗಿ ಅಂಥ ಒಂದು ಅಮಾನುಷವಾದಂಥ ಘಟನೆಯನ್ನು ಮಾಡಿರುವಂಥವ್ರು ಇನ್ನೂವರೆಗೂ ಸಹಿತ ಸ್ಟೇಷನಲ್ಲಿ ಒಂದು FIR ಮಾಡಿಲ್ಲ. ಅವ್ರು ಯಾರು ಮಾಡಿದ್ದಾರೆ, ಕೃತ್ಯ ಮಾಡಿದವರ ಏನು ಮಾಡಿದ್ದಾರೆ ಅವರಿಗೂ ಸಹಿತ ಒಂದು ಕ್ರಮವನ್ನು ಸಹಿತ ಇನ್ನೂವರೆಗೂ ತಗೊಂಡಿಲ್ಲ. ಹಾಗಾಗಿ ಇಲ್ಲಿ ನಾವು ಕೂತ್ಕೊಂಡಿರುವಂಥ ಉದ್ದೇಶ ಅಷ್ಟೇ, ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನೂ ಎಷ್ಟು ಜನ ಎನ್ಕ್ವೈರಿ ಮಾಡ್ತೀವಿ, ನಾವು ಮಾನ್ಯ DYSP ಅವರು ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಅವ್ರು ಹೇಳಕತ್ತಾರೆ. ಆದರೆ ಎನ್ಕ್ವೈರಿ ಮಾಡಬೇಕು, ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನೋ ಮುಂದೆ ದಾಟಿಸುವಂಥ ವಿಚಾರವನ್ನು ಮಾಡಕತ್ತಾರೆ. ನಾವು ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿದ್ದೀವಿ, ನೋಡ್ರಿ, ಇದು ಕಾನೂನು ಬಾಹಿರವಾಗಿ PSI ಅವರು ಈ ಘಟನೆಯನ್ನು ಮಾಡಿದ್ದಾರೆ. ಇದರ ಹಿಂದೂ ಸಹಿತ ಅದೇ ಈರಣ್ಣ ರೀತಿ PSI ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂಥ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವತ್ತೂ ಸಹಿತ ಅವನು ಮಾಡಿರುವಂಥ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ, ಇದನ್ನು ಮತ್ತೊಂದ್ಸಲ ಆಗೋದಿಲ್ಲ ಅಂತ ಹೇಳಿದಾಗ ಅವತ್ತಿನ ದಿನನೂ ಸಹಿತ ಅದನ್ನು ಮನ್ನಣೆ ಮಾಡಿದ್ರು. ಅದಷ್ಟೇ ಅಲ್ಲ, ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂಥ ಘಟನೆಗಳು ನಡೆದಿದೆ. ಮತ್ತು ಅದರ ಜೊತೆಯಲ್ಲಿ ಇಲ್ಲಿಂದ ಲಕ್ಷ್ಮೇಶ್ವರಕ್ಕೆ ಹೋದ್ರು. ಲಕ್ಷ್ಮೇಶ್ವರದಲ್ಲಿ ಹೋದಂಥದ್ದು ಪ್ರಕರಣ ತಮಗೆಲ್ಲರಿಗೂ ಗೊತ್ತಿದೆ. ಗೋಸಾವಿ ಜನಾಂಗದ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವಂಥದ್ದು. ಆ ಲಾಠಿ ಚಾರ್ಜ್ ಮಾಡಿದ ನಂತರ ಅವನು ಮಾಡಿದ ಒಂದು ಕೃತ್ಯಗೋಸ್ಕರ ಏನು ಗೋಸಾವಿ ಜನಾಂಗ ಮತ್ತು ಎಲ್ಲರೂ ಸಹಿತ ಸಮಾಜದವರು ಕುತ್ಕೊಂಡು ಅವತ್ತಿನ ದಿನ ಧರಣಿಯನ್ನು ಕುತ್ಕೊಂಡಿದ್ರು. ಆದರೆ ಮಾನ್ಯ SP ಅವರು ಅವತ್ತಿದ್ದಂಥ SP ಅವರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ 144 ಅನ್ನ ಜಾರಿಗೆ ಮಾಡಿದ್ರು. ಒಂದು IPC ನ ಅವತ್ತಿನ ದಿನ ಜಾರಿಗೆ ಮಾಡಿ ಅವನ ರಕ್ಷಣೆ ಮಾಡಲಿಕ್ಕೂ ಸಹಿತ ನೋಡಿದ್ರು. ಆದರೆ ಕೊನೆ ಹಂತದಲ್ಲಿ ಅಲ್ಲಿರುವಂಥ ಮೇಲಾಧಿಕಾರಿಗಳು ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ, ವಿಡ್ರಾಲ್ ಮಾಡಿಕೊಂಡು ಏನು DC ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು, SP ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು. ಅವತ್ತಿನ ದಿನ ಪೋಸ್ಟಿಂಗ್ ಆಗುವಂಥ ಸಮಯದಲ್ಲಿನೂ ಸಹಿತ ಮಾನ್ಯ SP ಅವರಿಗೆ ಮತ್ತು IG ಅವರಿಗೂ ಫೋನ್ ಮುಖಾಂತರ ನಾನು ಮಾತಾಡಿದೆ. ಇಲ್ಲ, ಈ ಥರ ಆಗಿದೆ, ಒಂದೇ ಸರ್ಕಲ್ ಅಲ್ಲಿ ಅವ್ರು ಸಮಸ್ಯೆ ಮಾಡ್ಕೊಂಡು ಹೋಗಿದ್ದಾರೆ, ಆ ಸರ್ಕಲ್ ಅಲ್ಲಿ ಕೊಡಬೇಡಿ ಅವರಿಗೆ. ಇದು ಮೊದಲನೇದು. ಬಹುಶಃ ಇಡೀ ರಾಜ್ಯದಲ್ಲಿ ಒಂದೇ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಬೇರೆ ತೊಂದರೆಗಳಿಂದ ಹೋಗಿರುವಂತ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಿರಹಟ್ಟಿ ಸರ್ಕಲ್ಗೆ ಕೊಟ್ಟಿರುವಂತದ್ದು. ಅದೇ PSI ಏನು ಕೆಲಸದ ಲೋಪದೋಷ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾರದೆ ಲಾಠಿ ಚಾರ್ಜ್ ಮಾಡಿ ಏನು ಅವ್ರನ್ನ ಹಿಂದಕ್ಕೆ ತಗೊಂಡಿದ್ರು, ಇದೇ ಸರ್ಕಲ್ ಬರುವಂತದ್ದು. ಅಂದ್ರೆ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿಯಲ್ಲಿರುವಂತಹ PSI ಸ್ಟೇಷನ್ಗಳು CPI ಸರ್ಕಲ್ಗೆ ಬರ್ತದ. ಅದೇ ಸರ್ಕಲ್ ಅಲ್ಲಿ ಹಾಕಿರುವಂತದ್ದು ಬಹಳ ದುರಂತದ ಕತೆ. ನಾನು ಸಹಿತ ಅವ್ರಿಗೆ ಹೇಳಿದ್ದೆ, ಆದ್ರೂ ಸಹಿತ ಇಲ್ಲ ಸರ್, ಸರಿ ಮಾಡ್ಕೊಂಡು ಹೋಗ್ತಾರ, ಅವ್ರಿಗೆ ನಾವೆಲ್ಲರೂ ಬುದ್ಧಿ ಹೇಳಿದೀವಿ ಅಂತ ಹೇಳಿ ಇದೇ ಶಿರಹಟ್ಟಿಗೆ ಪೋಸ್ಟಿಂಗ್ ಕೊಡಿಸಿದ್ರು. ಕೊಟ್ಟ ಮೇಲೆ ನಾವು ಸಹಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ವಿ. ಆದ್ರೆ 3 ದಿನದಿಂದ ಈ ಘಟನೆ ನಡೆದಿರುವಂತದ್ದು ದುರಾದೃಷ್ಟ. ಹಾಗಾಗಿ
ಈ ಘಟನೆಯ ವಿರುದ್ಧ ಏನ್ ಮಾಡಿದ್ದಾರೆ ಈಗ ನಾವು ಕೇಳ್ತಾ ಇರೋದು ಇಲ್ಲಿಂದ ಅಷ್ಟೇ ಅಲ್ಲ, ಲಂಬಾಣಿ ಜನಾಂಗದವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ. ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ, ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ. ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ರು ಇಬ್ರು ಅಂತಾರೆ, ಇವನು ಆಡಕ್ಕೆ ಹೋಗಿಲ್ಲ, ಅವನಲ್ಲಿ ರಾಶಿ ಇದೆ, ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ. ಆದ್ರೆ ಅರೆಬತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ಶಿರಟ್ಟಿಯ PSI ಮಾಡಿರುವಂತದ್ದು. ಶಿರಟ್ಟಿ PSI ಮೇಲೆ ಬಹಳಷ್ಟು ಕ್ರಮಗಳಿದ್ದು, ಬಹಳಷ್ಟು ಇಂಥ ಒಂದಿಷ್ಟು ಕರ್ತವ್ಯ ಲೋಪ ಇದ್ರೂ ಸಹಿತ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ. ದಯವಿಟ್ಟು ಮಾನ್ಯ SP ಅವರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳ್ಕೊತಾ ಇದ್ದೀನಿ, ಇವ್ರೇನಿದಾರ ಇವ್ರು ಇಲ್ಲೇ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಅಂಡ್ ಆರ್ಡರ್ ಕೊಡಬೇಡಿ. ಲಾ ಅಂಡ್ ಆರ್ಡರ್ ಏನಾರು ಹುದ್ದೆ ಕೊಟ್ರಂದ್ರ ಇವ್ರು ಯಾರನ್ನೂ ಬಿಡುವುದಿಲ್ಲ. ಯಾರಿಗೆ ತಿಳಿತೈತೋ ಅವ್ರಿಗೆ ಹೊಡೆಯುವಂತದ್ದು ಅವ್ರ ತಲೆಯಲ್ಲಿ ತುಂಬಿದೆ. ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು. ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರ ಇವ್ರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲಷ್ಟೇ ಅಲ್ಲ, ಮತ್ತೆ ಬೇರೆ ಬೇರೆ ಕಡೆನೂ ಇಂಥ ಘಟನೆಗಳನ್ನ ಮಾಡ್ತಾರಂತ ಹೇಳಿ ಈ ಮುಖಾಂತರ ತಿಳಿಸಿ ಬೆಳೆಸ್ತೇನೆ.